ನಿನ್ನೆ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಕಾರಣ, ನಾನು ಅವ್ರನ್ನ ಪೊಲೀಸ್ ಅಧಿಕಾರಿಯಾಗಿದ್ದಾಗಿಂದ ನೋಡಿದೆ. 2004ರಲ್ಲಿ ನಾನು JDS ಪಕ್ಷಕ್ಕೆ ಬಂದಾಗ ಅವರು JDSಲ್ಲಿದ್ದರು. ಅವರು 6ರಲ್ಲಿ ಉಚ್ಚಾಟಿತರಾಗಿ ಕಾಂಗ್ರೆಸ್ ಚುನಾವಣೆ ನಿಂತಾಗ ನಾನು ಕಾಂಗ್ರೆಸ್ಸಲ್ಲಿ ವಿರೋಧಿಸಿದ್ದೆ. ನಾನು JDSಲ್ಲಿದ್ದೆ, ಮೈಸೂರು ಚುನಾವಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನೋ BC ನನ್ನ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳಿದರು. ಆಮೇಲೆ 8ರಲ್ಲಿ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಬಂದಾಗ ಅದು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವರು 8ರಿಂದ 8, 13, 18 3 ಬಾರಿ ಕೂಡ ನನ್ನ ಪರವಾಗಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅದರ ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಾನು ಚುನಾವಣೆಯಲ್ಲಿ ಸೋತರೂ ಕೂಡ 5 ವರ್ಷಗಳ ಕಾಲ ನಾನು ಶಾಸಕನ ಥರನೇ ಇದ್ದೆ. ನಾನು ಕೇಳಿದ ಎಲ್ಲ ನಿನ್ನೆ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಕಾರಣ, ನಾನು ಅವ್ರನ್ನ ಪೊಲೀಸ್ ಅಧಿಕಾರಿಯಾಗಿದ್ದಾಗಿಂದ ನೋಡಿದೆ. 2004ರಲ್ಲಿ ನಾನು JDS ಪಕ್ಷಕ್ಕೆ ಬಂದಾಗ ಅವರು JDSಲ್ಲಿದ್ದರು. ಅವರು 6ರಲ್ಲಿ ಉಚ್ಚಾಟಿತರಾಗಿ ಕಾಂಗ್ರೆಸ್ ಚುನಾವಣೆ ನಿಂತಾಗ ನಾನು ಕಾಂಗ್ರೆಸ್ಸಲ್ಲಿ ವಿರೋಧಿಸಿದ್ದೆ. ನಾನು JDSಲ್ಲಿದ್ದೆ, ಮೈಸೂರು ಚುನಾವಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನೋ BC ನನ್ನ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳಿದರು. ಆಮೇಲೆ 8ರಲ್ಲಿ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಬಂದಾಗ ಅದು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವರು 8ರಿಂದ 8, 13, 18 3 ಬಾರಿ ಕೂಡ ನನ್ನ ಪರವಾಗಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅದರ ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಾನು ಚುನಾವಣೆಯಲ್ಲಿ ಸೋತರೂ ಕೂಡ 5 ವರ್ಷಗಳ ಕಾಲ ನಾನು ಶಾಸಕನ ಥರನೇ ಇದ್ದೆ. ನಾನು ಕೇಳಿದ ಎಲ್ಲ ಕೆಲಸಗಳನ್ನು ಮುಖ್ಯಮಂತ್ರಿಗಳು